ಪಾರ್ಟ್ 2 ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ವಾಚ್ ಮಾಡಿ. ನೋಡಿ, ಟೆಂಪಲ್ ಹತ್ರ ನಾವು ರೀಚ್ ಆದ್ವಿ. ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿ ನಾವು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗೆಲ್ಲ ಮುಡಿ ಮಾಡಿಸ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿ ನಾವು ದರ್ಶನಕ್ಕೆ ಹೋಗಬೇಕು. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ನ ತಿಂದಾಯಿತು. ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆಗಿದ್ದಾರೆ. ಇವಳು ಈ ರೀತಿ ನಾಮನ ಹಾಕಿಸ್ಕೊಳ್ತಾ ಇದ್ದಾಳೆ. ನೋಡಿ, ಮಕ್ಕಳೆಲ್ಲರೂ ಈ ರೀತಿ ವೆಂಕಟರಮಣ ಗೋವಿಂದ ನಾಮ ಅಂತೇಳಿ ಹಾಕಿಸ್ಕೊತಾ ಇದ್ರು. ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ ಈ ರೀತಿ ಹಾಕಿಸ್ಕೊಳ್ಳೋದು ನೋಡಿ. ನಮ್ಮ ಜೊತೆ ಕೂಡ ಹಾಕಿಸ್ಕೊಂಡಿದ್ದಾಳೆ ನೋಡಿ. ಈಗೆಲ್ಲರೂ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ 2:30 ರಾತ್ರಿ. ನೋಡೋಣ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ. ಮತ್ತೆ ನಾಳೆ ರಾತ್ರಿ 9:00 ಹೊರಗಡೆ ಬಂದ್ವಿ. ನೋಡಿ, ಹೊರಗಡೆ ಈ ರೀತಿ ಇದೆ. ತುಂಬ ಲೇಟ್ ಆಯಿತು ದರ್ಶನ. ಇವಾಗ ಅಲ್ಲಿಂದ ನಾವು ಬೇರೆ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಹಾಗೆ ಹೋಗ್ತಾ ಆಕಾಶಗಂಗೆ ಹಾಗೆ ಪಾಪ ವಿನಾಶಂ ಟೆಂಪಲ್ಗೂ ಸಹ ಹೋಗಿದ್ವಿ. ಸುತ್ತಮುತ್ತ ಚಿಕ್ಕ ಚಿಕ್ಕ ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ. ಕೊನೆಯಲ್ಲಿ ಇವಾಗ ಗೋವಿಂದರಾಯ ಪಟ್ಟಣಕ್ಕೆ ನಾವು ಬಂದಿದ್ದೀವಿ. ನೋಡಿ, ಹೊರಗಡೆಯಿಂದ ಈ ರೀತಿ ಕಾಣಿಸ್ತಾ ಇದೆ. ಅಲ್ಲೇ 2 ಆನೆಗಳು ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲರೂ ಅದರಿಂದ ಆಶೀರ್ವಾದನ ಪಡ್ಕೊಳ್ತಾ ಇದ್ರು ನೋಡಿ. ದ್ಯುತಿ ಕೂಡ ಅದ್ರ ಜೊತೆ ಇದ್ಲು. ಹಾಗೆ ಫೋಟೋ ತೊಗೊಂಡ್ವಿ, ಆಶೀರ್ವಾದ ತೊಗೊಂಡ್ವಿ. ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲರಿಗೂ ಏನೇನು ಬೇಕಂತ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ. ಮಕ್ಕಳಂತೂ ಸಿಕ್ಕಾಬಟ್ಟೆ ಆಟದ ಸಾಮಾನೆಲ್ಲ ಪರ್ಚೇಸ್ ಮಾಡಿದ್ರು. ಏನು ತಗೊಳ್ಳೋದು ಏನು ಬಿಡೋದು ಅಂತ ನೋಡ್ತಾ ಇದ್ದಾರೆ ನೋಡಿ. ಇವಾಗ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ನಾವು ಕಾಳಹಸ್ತಿ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಇವಾಗ ಕಾಳಹಸ್ತಿ ಟೆಂಪಲ್ ರೀಚ್ ಆದ್ವಿ. ನೋಡಿ, ಹೊರಗಡೆಯಿಂದ ಈ ರೀತಿ ಕಾಣಿಸ್ತಾ ಇದೆ. ಈ ಟೆಂಪಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹೊರಗಡೆ ಈ ಥರ ಒಂದು ಶಿವನ ಮೂರ್ತಿ ಇದೆ. ಇದೆಲ್ಲ ಫುಲ್ ಫೋಟೋ ಶೂಟ್ ಮಾಡ್ಕೊತಾ ಇದ್ರು ಮಕ್ಕಳು. ನೋಡಿ ಎಷ್ಟು ಚೆನ್ನಾಗಿದೆ. ಶಿವ ಪಾರ್ವತಿ ಹೊರಗಡೆ ಇರೋದು ಇದು ಅಷ್ಟೇ ತುಂಬ ಪ್ರಸಿದ್ಧವಾದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಕಾಳಹಸ್ತಿ ಟೆಂಪಲ್ ಅಂತೂ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಒಳ್ಳೆ ಸ್ವರ್ಗ ಥರ ಇದೆ. ನಿಜವಾಗ್ಲೂ ಇದನ್ನಂತೂ ಮಿಸ್ ಮಾಡ್ಕೊಳ್ಳೋದೇ ಬೇಡ. ಕಾಳಹಸ್ತಿಲಿ ಇರುವಂಥ ರೆಸ್ಟ್ ರೂಮ್ಗೆ ನಾವು ಬಂದ್ವಿ. ತುಂಬ ಚೆನ್ನಾಗಿದೆ, ನೀಟಾಗಿದೆ ರೂಮ್ ಅಂತೂ. ಎಲ್ಲರೂ ಟೈರ್ಡ್ ಆಗಿಬಿಟ್ಟಿದ್ದಾರೆ. ಹಾಗೆ ಮಲ್ಕೋಬೇಕು ಅಂತ ಮಕ್ಕಳೆಲ್ಲ ಅಳ್ತಾ ಇದ್ರು. ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲಗಬೇಕು. ಈ ಟೆಂಪಲ್ಗೆ ಬಂದರೆ ಖಂಡಿತ ನೀವು ಈ ರೀತಿ ರೂಮ್ನ ಇಲ್ಲೇ ತೊಗೋಬೋದು. ತುಂಬ ನೀಟಾಗಿದೆ ರೂಮ್ ಅಂತೂ. ನೋಡಿ, ರೂಮ್ ಅಂತೂ ಸಿಕ್ಕಾಪಟ್ಟೆ ನೀಟಾಗಿದೆ. ಇವಾಗೆಲ್ಲ ಫ್ರೆಶ್ ಅಪ್ ಆದ್ವಿ. ಇವಾಗ ಊಟ ಮಾಡಿ ಮಲ್ಕೋಬೇಕಷ್ಟೆ. ನೋಡಿ, ಇವಳು ಏನು ಮಾಡ್ತಾವಳೆ ಇವಳು. ಫೋಟೋ ತಗೋತಾ ಇದ್ದಾರೆ ಹೊರಗೆ. ಎಷ್ಟು ಚೆನ್ನಾಗಿದೆ ನೋಡಿ ಹೊರಗಡೆ. ಒಳ್ಳೆ ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಾ ಇದೆ ಇಲ್ಲೇ. ಅಷ್ಟು ಚೆನ್ನಾಗಿದೆ. ಇವಾಗ ಮತ್ತೆ ನಾವು ಹೊರಡ್ತಾ ಇದ್ದೀವಿ. ಹಾಗೆ ಇನ್ನೊಂದು ಸರಿ ಟೆಂಪಲ್ನ ನೋಡಿ ಹೊರಡ್ತೀವಿ. ನನ್ನ ಮಗಳು ಇಲ್ಲೇ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾಳೆ. ದ್ಯುತಿ ಇಲ್ಲೇ ರೀಲ್ಸ್ ಎಲ್ಲ ಮಾಡ್ತಾ ನಿಂತಿದ್ದಾಳೆ. ಕರೆದ್ರೂ ಬರ್ತಾ ಇಲ್ಲ. ಫೋಟೋ ರೀಲ್ಸ್ ಅಂತ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ಲು. ಈಗ ಆಲ್ರೆಡಿ ಮಧ್ಯಾಹ್ನ 3 ಗಂಟೆ ಆಗಿರೋದ್ರಿಂದ ಊಟ ಮುಗಿಸಿ ನಾವು ಬೆಂಗಳೂರಿಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲೇ ಒಂದು ಒಳ್ಳೆ ರೆಸ್ಟೋರೆಂಟ್ ಇತ್ತು. ಊಟ ಕೂಡ ತುಂಬ ಚೆನ್ನಾಗಿತ್ತು. ಇವಾಗ ನಮಗೇನಾದರೂ ಟೈಮ್ ಸಿಕ್ಕಿದ್ರೆ ನಾವು ಕೋಟಿಲಿಂಗೇಶ್ವರ ನೋಡಿಬಿಟ್ಟು ಬೆಂಗಳೂರಿಗೆ ಹೊರಡ್ತೀವಿ. ಊಟ ಎಲ್ಲ ಮುಗಿಸಿ ನಾವು ಈಗ ಕೋಟಿಲಿಂಗೇಶ್ವರ ಬಂದ್ವಿ. ನೋಡಿ, ಲಿಂಗ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಪ್ಪ, ಎಲ್ಲಿ ನೋಡಿದ್ರೂ ಲಿಂಗಗಳೇ ಕಾಣಿಸ್ತಾ ಇದೆ. ಈ ಪ್ಲೇಸ್ಗಂತೂ ನಾವು ಆವಾಗವಾಗ ಬರ್ತಾ ಇರ್ತೀವಿ. ಆದರೂ ಎಲ್ಲ ಫ್ಯಾಮಿಲಿ ಇರೋದ್ರಿಂದ ಇನ್ನೊಂದು ಸರಿ ನೋಡೋಣ ಅಂತ ಬಂದ್ವಿ. ಈಗ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.
ಟೇಕ್ ಕೇರ್ ಬಾಯ್.